ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಗಿಲ್ಲಿ ಗೆಲುವಿಗಾಗಿ ಎಲ್ಲ ಜನಾಂಗದವರು ಕೂಡ ಕಾಯ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಿಲ್ಲಿಗೆ ಈ ಒಂದು ಸೀಸನಲ್ಲಿರುವಂಥ ಸಪೋರ್ಟ್ ಬೇರೆ ಯಾರಿಗೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನಾವುಗಳೆಲ್ಲರೂ ಕೂಡ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಅಂದರೆ 95% ಗಿಲ್ಲಿಯ ಹೆಸರನ್ನೇ ಕೇಳಿ ಬರುವಂಥದ್ದು. ಹಾಗಾಗಿ ಈ ಗಿಲ್ಲಿಯನ್ನು ಕೇವಲ ಹಿಂದೂ ಧರ್ಮದವರಾಗಲಿ, ಕ್ರಿಶ್ಚಿಯನ್ ಧರ್ಮದವರಾಗಲಿ, ಬೇರೆ ಬೇರೆ ಧರ್ಮದವರು ಅಷ್ಟೇ ಇಷ್ಟಪಡ್ತಿಲ್ಲ. ಎಲ್ಲ ಧರ್ಮದವರು ಕೂಡ ಈ ಒಂದು ಗಿಲ್ಲಿಯನ್ನು ಇಷ್ಟಪಡ್ತಾಯಿದ್ರು. ಇದಕ್ಕೆ ಉದ್ದೇಶ ಇಷ್ಟೇ, ಅವನೊಬ್ಬ ಕಲಾವಿದ ಅಥವಾ ಅವನ ಹತ್ರ ಒಂದು ಕಾಮಿಡಿ ಇದೆ, ಎಲ್ಲರನ್ನೂ ನಗಿಸುವಂಥ ಗುಣ ಇದೆ, ಕಾಲೆಳೆಯುವಂಥ ಗುಣ ಇದೆ, ನೇರವಾಗಿ ಮಾತನಾಡ್ತಾನೆ, ಹಾಗೆ ಅನೇಕ ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು. ಆದರೂ ಕೂಡ ಒಂದು ಮುಸಲ್ಮಾನ್ ಧರ್ಮದವರು ಕೂಡ ಒಂದು ಪೋಸ್ಟ್ರನ್ನು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಅವನಿಗೆ ಪೋಸ್ಟ್ರ ಅಥವಾ ಅವನ ಪೋಸ್ಟರ್ನ ಹಿಡ್ಕೊಂಡು ಪೂಜೆ ಮಾಡೋದು, ಪೂಜೆ ಸಲ್ಲಿಸೋದು, ಅವನು ಗೆಲ್ಲಬೇಕು ಅಂತ ಹೇಳೋದು. ಸೊ ಇದು ನಿಜಕ್ಕೂ ಒಂದು ಮಾನವೀಯತೆಯ ದೃಷ್ಟಿಯಿಂದ ಗಮನಿಸಿದರೆ ನಿಜಕ್ಕೂ ಈ ಒಂದು ಬಾಂಧವ್ಯ ಎಲ್ಲರಲ್ಲೂ ಬೇಕಾಗುತ್ತೆ. ಕೇವಲ ಇದು ಗಿಲ್ಲಿ ನಟನಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ. ನಾವುಗಳೆಲ್ಲರೂ ಕೂಡ ನಾವು ಹಿಂದೂ, ಮುಸಲ್ಮಾನು, ಕ್ರಿಶ್ಚಿಯನ್ ಅಂತ ಪ್ರತಿದಿನಗಳು ಕೇಳ್ತಾ ಇರ್ತೀವಿ ಏನೇನೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ ಅಂತ. ಅದೆಲ್ಲವನ್ನು ಮರೆತು ನಾವೆಲ್ಲ ಒಂದೇ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಯಾವತ್ತು ಬರುತ್ತೋ ಅವತ್ತೆಲ್ಲದಕ್ಕೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯ ಇರುತ್ತೆ. ಎಲ್ಲರೂ ಕೂಡ ಜೊತೆಗಿದ್ದಾಗ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾಗ ಬೇರೆಯವರು ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಹಾಗಿಲ್ಲ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ನಮ್ಮವರೇ ಫೈಟ್ ಮಾಡುವಂಥ ಪರಿಸ್ಥಿತಿಗಳಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಮಾತನಾಡೋದು ಬೇಡ. ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಂದರೆ ಗಿಲ್ಲಿ ಒಬ್ಬ ಹಿಂದೂ ಆದರೂ ಕೂಡ ಮುಸಲ್ಮಾನರು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಮುಸಲ್ಮಾನರು ಕೂಡ ಅವನ ಒಂದು ಪೋಸ್ಟರ್ನ ಹಿಡಿದುಕೊಂಡು ಹೋಗಿ ಮಸೀದಿಯಲ್ಲಿ ಪೂಜೆ ಮಾಡ್ತಾರೆ, ಅವನು ಗೆಲ್ಲಿ ಅಂತ ಹಾರೈಸ್ತಾರಲ್ಲ. ನಿಜಕ್ಕೂ ಈ ಗುಣ ಎಲ್ಲರಲ್ಲೂ ಬರಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾ ಇತ್ತು, ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಸೊ ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವು ಕೂಡ ಗಿಲ್ಲಿಯನ್ನು ಸಪೋರ್ಟ್ ಮಾಡೋದಾದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.